ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ. ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ. ವಧೂವರರ ಕಲ್ಯಾಣವಾಗಲಿ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ. ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ. ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವು ಇಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂಥ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಚಬನೂರು ಗ್ರಾಮದ ಧಾರ್ಮಿಕ ಇತಿಹಾಸದೊಳಗೆ ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ದಿನ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಯಾಕೆ ಅಂತ ಕೇಳಿದರೆ, ಹಿಂದೆಂದೂ ಕೂಡ ಈ ಗ್ರಾಮದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ, ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಂಥ ಉದಾಹರಣೆಗಳಿಲ್ಲ. ಹಾಗೆ ಚರಿತ್ರೆಯಲ್ಲಿ ಬರೆದಿಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ತದಂದರೆ ರಾಮಲಿಂಗಯ್ಯನ ಸ್ವಾಮಿಗಳವರಿಗೆ ಹಾಗೂ ಅವರ ಭಕ್ತರಿಗೆ, ಚಬನೂರು ಗ್ರಾಮದ ಸದ್ಭಕ್ತರಿಗೆ ಅದು ಸಲ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಭಾರತೀಯ ಸನಾತನ ಪರಂಪರೆಯಲ್ಲಿ ಮಠ ಮಂದಿರಗಳ ಪಾತ್ರ ಭಾಳ ದೊಡ್ಡದು. ಮಠಕ್ಕೆ ಎಷ್ಟು ಮಹತ್ವ ಇದೆಯೋ ಮಂದಿರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಒಂದು ಮಠ ಇಡೀ ಊರಿನ ಹವಿಕವಿಯನ್ನು ನೋಡುವಂಥದ್ದರ ಜೊತೆಗೆ ಊರಿನ ಸ್ಥಿತಿಗತಿಗಳನ್ನು, ಸಾಮಾಜಿಕ ಪರಿಸ್ಥಿತಿಯನ್ನು, ಧಾರ್ಮಿಕ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡತಕ್ಕಂತಹ ಒಂದು ಕೇಂದ್ರ ಯಾವುದಾದ್ರೂ ಇದ್ದರೆ ಅದು ಒಂದು ಮಠ ಆ ಕೆಲಸ ಮಾಡ್ತದ ಅನ್ನುವಂಥದ್ದನ್ನು ಮರಿಬಾರ್ದು. ಅದಕ್ಕಾಗಿಯೇ ಅಮರಕೋಶದಲ್ಲಿ ಮಠ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ಪದ ವಿವರಣೆಯನ್ನು ನೀಡಬೇಕಾದ್ರೆ ಆತ ಹೇಳ್ತಾನೆ, ಅಮರಸಿಂಹ ಮಠ ಛಾತ್ರಾದಿ ನಿಲಯ ಅನ್ನುವಂಥ ಮಾತು. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ನೀವೆಲ್ಲ ಅಂದ್ಕೊಂಡಿರಿ ಮಠ ಅಂದರೆ ಸ್ವಾಮಿ ವಾಸ ಮಾಡುವಂಥ, ಗುರು ವಾಸ ಮಾಡುವಂಥ ನಿವಾಸ ಅಂತ ಅಂದ್ಕೊಂಡಿದ್ರಿ. ಅದು ತಪ್ಪೇನೂ ಅಲ್ಲ. ಆದರೆ ನಿಜವಾದ ಅರ್ಥ ಏನಪ್ಪ ಅಂತ ಕೇಳಿದರೆ, ಗುರುವಿನ ನಿವಾಸದ ಜೊತೆಗೆ ಗುರು ಕಲಿತಂಥ ಶಾಸ್ತ್ರ, ಗುರು ಕಲಿತಂತಹ ವಿದ್ಯೆ, ಇವೆಲ್ಲದರ ಅನುಭವಾಮೃತದ ಮಾತುಗಳನ್ನು ಕೇಳುವಂಥ ಶಿಷ್ಯರು ಕೂಡ ಆ ಕೇಂದ್ರದಲ್ಲಿದ್ದಾಗ ಅದಕ್ಕೆ ಮಠ ಅಂತ ಕರಿಬೇಕು, ಮಠ ಅಂತ ಕರಿಬೇಕು ಅನ್ನುವಂಥ ಮಾತನ್ನು ಕರೆದುಕೊಂಡು ಬಂದಿದ್ದಾರೆ. ಅಂದರೆ ಗುರು ಮತ್ತು ಶಿಷ್ಯರ ಸಮನ್ವಯದ ಕೇಂದ್ರ ಯಾವುದಪ್ಪ ಅಂದರೆ ಅದು ಮಠ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಜನರ ಜೀವನ ಮಟ್ಟವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಸುಧಾರಿಸುವಂಥ ಕೇಂದ್ರ ಯಾವುದು ಅಂದರೆ ಅದು ಮಠ ಅನ್ನುವಂಥ ಮಾತು. ಆ ಹಿನ್ನೆಲೆಯೊಳಗೆ ಇವತ್ತು ಚಬನೂರು ಗ್ರಾಮದ ಇತಿಹಾಸದಲ್ಲಿ ಸಿದ್ಧಿಪುರುಷ ರಾಮಲಿಂಗಯ್ಯನವರ ವಿಶೇಷವಾಗಿರ್ತಕ್ಕಂಥ ಪವಾಡಗಳನ್ನು ನೀವೆಲ್ಲ ತಿಳಿದಂಥವರಾಗಿದ್ದೀರಿ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ವೇದಮೂರ್ತಿ ರಾಮಲಿಂಗಯ್ಯ ಸ್ವಾಮಿಗಳವರು ಸಾಮಾಜಿಕವಾಗಿ ಹಾಗೆ ಧಾರ್ಮಿಕವಾಗಿ ಜ್ಯೋತಿಷ್ಯ ಮುಂತಾದ ವಿದ್ಯೆಗಳನ್ನು ಕಲಿತುಕೊಂಡವರಾಗಿ ಈ ಭಾಗದ ಜನರ ಕಷ್ಟಗಳನ್ನು, ಬವಣೆಗಳನ್ನು ದೂರ ಮಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಬಂದದ್ದರ ಮೇರೆಗೆ ಇವತ್ತು ಅವರ ಆ ಒಂದು ಪ್ರತಿಫಲವಾಗಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ಅದ್ಭುತವಾಗಿ ವೈಭವೀಕರಣಗೊಂಡು ಲೋಕಾರ್ಪಣೆ ಆಗತಕ್ಕಂಥ ಸುವರ್ಣಗಳಿಗೆ ಅದು ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಮಠಕ್ಕೆ ಒಬ್ಬ ಗುರು ಬೇಕು, ಊರಿಗೊಂದು ಮಠ ಬೇಕು ಅನ್ನುವಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಇರುವಂಥ ಒಂದು ಮಾತು. ಯಾಕೆ ಅಂತ ಕೇಳಿದರೆ, ಊರಿಗೊಂದು ಮಠ ಇತ್ತಪ್ಪ ಅಂತ ಕೇಳಿದರೆ, ಆ ಮಠದಲ್ಲಿ ಒಬ್ಬ ಗುರು ಇದ್ದ ಅಂತ ಕೇಳಿದರೆ, ಊರಿನಲ್ಲಿ ಏನೇ ಸಮಸ್ಯೆಗಳಾದರೂ, ಏನೇ ತೊಂದರೆಗಳು ಬಂದರೂ ಕೂಡ ಅದನ್ನು ಚಾಕಚಕ್ಯತೆಯಿಂದ
ಜಾಣ್ಮೆಯಿಂದ ನಿವಾರಣೆ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಗಿರ್ತದ ಅಂತ ಕೇಳಿದರೆ ಒಬ್ಬ ಗುರುವಿಗಿರ್ತದ. ಆ ಗುರುವಿನ ಮಾತನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಪರಿಪಾಲಿಸಿಕೊಂಡು ಬರ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಅನಾದಿ ಕಾಲದಿಂದ ನೋಡಿಕೊಂಡು ಬರ್ತೀವಿ. ಯಾಕೆ ಅಂತ ಕೇಳಿದರೆ ಗುರುವಿಗೆ ಇರ್ತಕ್ಕಂಥ ಸ್ಥಾನಮಾನಗಳು, ಗುರುವಿಗಿರ್ತಕ್ಕಂಥ ಶ್ರೇಷ್ಠತೆಗಳು, ಗುರುವಿಗೆ ಕೊಟ್ಟಂತಹ ಅದ್ಭುತವಾಗಿರ್ತಕ್ಕಂಥ ಧಾರ್ಮಿಕ ಮೌಲ್ಯ, ಸಾಮಾಜಿಕ ಮೌಲ್ಯ ಅದಕ್ಕೆ ಕಾರಣವಾಗಿರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಭಾಳ ಚೆನ್ನಾಗಿ ಹೇಳ್ಕೊಂಡು ಬರ್ತಾನೆ. ಏನಪ್ಪ ಅಂತ ಕೇಳಿದರೆ, ಒಬ್ಬ ಗುರುವಿಗೆ ಅನೇಕ ಗುಣಲಕ್ಷಣಗಳು, ಅನೇಕ ಸ್ವಭಾವದ ಗುಣಗಳು ಇರಬೇಕು ಅನ್ನುವಂಥದ್ದನ್ನು, ಯಾವ್ಯಾವ ಗುಣಗಳು ಅನ್ನುವಂಥದ್ದನ್ನು ಆತ ವಿವರಣೆ ಕೊಡ್ತಾ ಹೋಗ್ತಾನೆ. ಒಬ್ಬ ಗುರುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳಿರಬೇಕು ಅನ್ನುವಂಥದ್ದರದಲ್ಲಿ ಮೊದಲನೇದಾಗಿ ಆತ ಹೇಳ್ತಾನೆ, ಯಾವ ರೀತಿಯಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಹಾಗೆ ಭಕ್ತರನ್ನು ಪ್ರೀತಿ ಮಾಡತಕ್ಕಂಥ ಸ್ವಭಾವ ಗುರುವಿನಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಕರ್ಕೊಂಡು ಬರ್ತಾರೆ. ಯಾಕೆ ತಂದೆ ತಾಯಿಗಳು ಗುಣ ಇರಬೇಕು ಅಂತ ಕೇಳಿದರೆ, ಇಲ್ಲಿ ಅನೇಕ ಜನ ತಂದೆ ತಾಯಿಗಳಿದ್ದೀರಿ. ನಿಮ್ಮ ಮಕ್ಕಳಲ್ಲಿ ಒಬ್ಬವ ಜಾಣಿರ್ತಾನ, ಒಬ್ಬವ ದಡ್ಡ ಇರ್ತಾನೆ, ಒಬ್ಬವ ಭಾಳ ಬುದ್ಧಿವಂತ ಇರ್ತಾನೆ, ಒಬ್ಬವ ಭಾಳ ವಿಶೇಷವಾಗಿ ಹಿಂದುಳಿದ ಸ್ವಭಾವದನಿರ್ತಾನೆ, ಒಬ್ಬ ಒಳ್ಳೆಯವಿರ್ತಾನೆ, ಒಬ್ಬವ ಕೆಟ್ಟವಿರ್ತಾನೆ. ಆದರೆ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, ಕೆಟ್ಟವನನ್ನು ಅದೇ ಪ್ರೀತಿಯಿಂದ ಕಾಣ್ತಾರೆ, ಒಳ್ಳೆಯವನನ್ನು ಕೂಡ ಅದೇ ಪ್ರೀತಿಯಿಂದ ಕಾಣ್ತಾರೆ. ಆ ಮಕ್ಕಳಲ್ಲಿ ಭೇದ ಭಾವ ಮಾಡೋದಿಲ್ಲ, ತಾರತಮ್ಯ ಮಾಡೋದಿಲ್ಲ, ಭಿನ್ನತೆಯನ್ನು ಮಾಡೋದಿಲ್ಲ. ಹಾಗೆ ಸಮಾಜದಲ್ಲಿ ಲೋಕೋ ಭಿನ್ನ ರುಚಿ ಅಂದರೆ ವಿವಿಧ ಪ್ರಕಾರದ ವಿವಿಧ ಸ್ವಭಾವದ ಗುಣವನ್ನು ಹೊಂದಿರತಕ್ಕಂಥ ಭಕ್ತರು ಇರ್ತಾರೆ. ಕೆಲವರು ಕೊಡುವಂಥವ್ರು ಇರ್ತಾರೆ, ಕೊಡದೇ ಇರುವಂಥವ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಹೊಗಳುವಂಥವರು ಇರ್ತಾರೆ, ಟೀಕೆ ಮಾಡುವಂಥವರು ಇರ್ತಾರೆ. ಆದರೆ ಯಾವ ರೀತಿಯಾಗಿ ತಂದೆ ತಾಯಿಗಳು ಒಳ್ಳೆಯ ಕೆಟ್ಟ ಮಕ್ಕಳನ್ನು ಏಕಭಾವದಿಂದ ನೋಡುವಂಥ, ಏಕಪ್ರೇಮದಿಂದ ಪ್ರೀತಿಯಿಂದ ಕಾಣುವಂಥ ಗುಣ ಸ್ವಭಾವ ಆ ತಂದೆ ತಾಯಿಗಳಲ್ಲಿ ಇರ್ತದೆಯೋ, ಅದೇ ಪ್ರೀತಿ, ಅದೇ ಸ್ವಭಾವ, ಅದೇ ಸಾಮರಸ್ಯ, ಅದೇ ಸಮನ್ವಯ ಎಲ್ಲ ಭಕ್ತರನ್ನು ಕೂಡ ತನ್ನ ಮಕ್ಕಳಂತ ಪ್ರೀತಿ ಮಾಡತಕ್ಕಂಥ ಗುಣ ಒಬ್ಬ ಗುರುವಿನಲ್ಲಿ ಇರಬೇಕು ಅನ್ನುವಂಥದ್ದನ್ನು ಆತ ಕರೆದುಕೊಂಡು ಬರ್ತಾನೆ. ಹಾಗೆ ಎರಡನೆಯ ಗುಣವನ್ನು ಆತ ಹೇಳ್ತಾನೆ, ಯಾವ ರೀತಿಯಾಗಿ ಭಗವಂತ ಈ ಜಗತ್ತಿಗೆ ಬರಬೇಕಾದರೆ ಆ ಜೀವನಿಗೆ ಗುರು ಅನ್ನುವಂಥ ವ್ಯಕ್ತಿತ್ವವನ್ನು ಒದಗಿಸಿಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಜೀವ ಶಿವನಾಗುವಂತಹ, ಮಾನವ ಮಹಾದೇವನಾಗುವಂತಹ, ಅಂಗಲಿಂಗವಾಗುವಂತಹ, ನರಹರನಾಗುವಂತಹ, ಪದಾರ್ಥ ಪ್ರಸಾದವಾಗುವಂತಹ, ಜಲತೀರ್ಥವಾಗುವಂಥ ಸಂಸ್ಕಾರವನ್ನು ಒಬ್ಬ ಯೋಗ್ಯನಾದ ಗುರುವಾಗಿರ್ತಕ್ಕಂಥವನು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕಾಗ್ತದೆ. ಅಂಥ ಸಂಸ್ಕಾರವನ್ನು ಕೊಡಬೇಕಾದ್ರೆ ಸಾಧನೆ, ಶಿವಪೂಜೆ, ತಪಸ್ಸು, ಲಿಂಗ ಪೂಜೆ ಇತ್ಯಾದಿಗಳ ಮುಖಾಂತರವಾಗಿ ತನ್ನ ಕಾರ್ಯಕ್ಷಮತೆಯನ್ನು, ತಪಶಕ್ತಿಯನ್ನು, ಸಾಧನಾ ಸಿದ್ಧಿಯನ್ನು ಆತ ಗಳಿಸಿಕೊಂಡಿರಬೇಕಾಗ್ತದೆ. ಅಂಥ ಸಂಸ್ಕಾರವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಆ ಗುರು ಹೊಂದಿರಬೇಕಾಗ್ತದೆ. ಇನ್ನು ಮೂರನೇ ಗುಣವನ್ನು ಅವ್ರು ಹೇಳ್ತಾರೆ, ಸಾಮಾನ್ಯವಾಗಿ ತಂದೆ ತಾಯಿಗಳ ಪ್ರೀತಿ ಅಷ್ಟೇ ಅಲ್ಲ, ಸಂಸ್ಕಾರ ಕೊಟ್ಟರೆ ಅಷ್ಟೇ ಸಾಲದು. ಈ ಜಗತ್ತಿನೊಳಗೆ ಹುಟ್ಟಿ ಬಂದ ಮೇಲೆ ಲೌಕಿಕವಾದ ವಿದ್ಯೆಯನ್ನು ಕೂಡ ಸಂಪಾದನೆ ಮಾಡಿಕೊಂಡು, ಯೋಗ್ಯವಾದ ಶಿಕ್ಷಣವನ್ನು ಕೂಡ ಪಡೆದುಕೊಂಡು, ಒಂದು ಉದ್ಯೋಗವನ್ನು, ಹುದ್ದೆಯನ್ನು, ಆರ್ಥಿಕ ಅನುಕೂಲತೆಯನ್ನು, ವೇತನವನ್ನು, ಸಂಬಳವನ್ನು ಪಡೆದುಕೊಳ್ಳತಕ್ಕಂಥ ನಿಟ್ಟಿನೊಳಗೆ ಸಂಸಾರವನ್ನು ತೂಗಿಸಿಕೊಳ್ತಕ್ಕಂಥ ಸಾಧ್ಯತೆಯನ್ನು ಆತ ಗಳಿಸಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಗುರುವಾಗಿರ್ತಕ್ಕಂಥವನು ಲೌಕಿಕವಾದ ವಿದ್ಯೆಯನ್ನು, ಅದರರ್ಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ವಿದ್ಯಾದಾನವನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಆ ಸುಭಾಷಿತಕಾರ ಬರೆದುಕೊಂಡು ಬರ್ತಾನೆ. ಇದರ ಜೊತೆಗೆ ನಾಲ್ಕನೇದಾಗಿ ಆತ ಹೇಳ್ತಾನೆ, ವಿಶೇಷವಾಗಿ ಎಲ್ಲ ಭಕ್ತರು ಕೂಡ ಮಠಮಾನ್ಯಗಳಿಗೆ ಹೋದಾಗ ಮನೆಯಲ್ಲಿರ್ತಕ್ಕಂಥ ಪ್ರಸಾದಕ್ಕಿಂತ ಹೆಚ್ಚಾಗಿ ಮಠದಲ್ಲಿ ಸಿಗತಕ್ಕಂಥ ಒಂದು ತುತ್ತು ಪ್ರಸಾದಕ್ಕಾಗಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಅದನ್ನು ಸ್ವೀಕರಿಸುವಂಥದ್ದನ್ನು ನೋಡ್ತೀವಿ. ಅನ್ನದಾನ ಅನ್ನುವಂಥದ್ದು ಭಾಳ ವಿಶೇಷವಾಗಿರತಕ್ಕಂಥದ್ದು. ಎಲ್ಲ ಮಠಮಾನ್ಯಗಳಲ್ಲಿ ದಾಸೋಹ ಕೇಂದ್ರಗಳನ್ನು ತೆರೆದು ಗುರುವಾಗಿರ್ತಕ್ಕಂಥವನು ಜ್ಞಾನದಾಸೋಹದ ಜೊತೆಗೆ ಅನ್ನದಾಸೋಹವನ್ನು ಕೂಡ ನೀಡತಕ್ಕಂಥ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದನ್ನು ಆ ಸುಭಾಷಿತಕಾರ ಬರ್ಕೊಂಡು ಬರ್ತಾನೆ. ಇಂಥ ಅನೇಕ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಬ್ಬ ಮಠಾಧಿಕಾರಿ ಒಂದು ಊರಿನೊಳಗೆ ಮಠದ ಪ್ರಮುಖನಾಗಿ ಇದ್ದಿದ್ದೇ ಆದರೆ ಆ ಊರು ಅತ್ಯಂತ ಶ್ರೇಷ್ಠವಾದ ಅಭಿವೃದ್ಧಿಯತ್ತ, ಬೆಳವಣಿಗೆಯನ್ನು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಹಾಗೆ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಅದು ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ಅನ್ನುವಂಥದ್ದರ
ಮಾತಿನಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ವಿಶೇಷವಾಗಿ ಚಬನೂರು ಗ್ರಾಮದ ಇವತ್ತಿನ ಈ ಕಾರ್ಯಕ್ರಮ ಮೊದಲೇ ಅಪ್ಪಣೆ ಕೊಡಿಸಿದ ಹಾಗೆ ಇತಿಹಾಸದಲ್ಲಿ ದಾಖಲಾಗಿ ಉಳಿಯುವಂಥ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಆರಂಭದಲ್ಲಿ ಏನು ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗಿಕೊಂಡು ಬಂತು, ಎಷ್ಟು ಕುಂಭಗಳ ಸಾಲು, ಎಷ್ಟು ವಾದ್ಯಗಳು, ಎಷ್ಟು ಕಲಾವಿದರು, ಹಾಗೆ ಎಷ್ಟು ಜನ, ಅದೆಲ್ಲವನ್ನು ನೋಡಿದಾಗ ನಮಗನ್ನಿಸ್ತಾ ಇತ್ತು ಈ ಅಡ್ಡಪಲ್ಲಕ್ಕಿ ಮಹೋತ್ಸವ ಚಬನೂರು ಗ್ರಾಮದಲ್ಲಿ ನಡೀತಾ ಇಲ್ಲ, ಸಾಕ್ಷಾತ್ ಕೈಲಾಸದೊಳಗಿದೆ ನಡೀತಾ ಇದೆ ಅನ್ನುವಂಥ ಭಾವ ನಮಗಾಗ್ತಾ ಇತ್ತು. ಯಾಕೆ ಅಂತ ಕೇಳಿದರೆ ಎಲ್ಲಿ ನೋಡಿದರೂ ಜನಸಮೂಹ, ಎಲ್ಲಿ ನೋಡಿದರೂ ಕೂಡ ಭಕ್ತ ಸಾಗರ. ಅದರೊಟ್ಟಿಗೆ ಅವರಿಗೆಲ್ಲ ಎಷ್ಟು ಭಕ್ತಿ ಶ್ರದ್ಧೆಗಳಿತ್ತು ಅಂತ ಕೇಳಿದರೆ, ಅಕ್ಷತೆಯನ್ನು ಸ್ವೀಕಾರ ಮಾಡೋದಕ್ಕೆ, ಉಡಿಯೊಳಗೆ ಇಸ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತೇಳಿ ನೂಕುಲುಗ್ಗಿನೊಳಗೆ ಆ ಅಡ್ಡಪಲ್ಲಕ್ಕಿ ಉತ್ಸವ ನಡೆದಂಥ ಊರು ಯಾವುದಾದ್ರೂ ಇದ್ದರೆ ಅದು ಚಬನೂರು ಗ್ರಾಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ನಮಗನಿಸ್ತದ ಇಡೀ ಅಡ್ಡಪಲ್ಲಕ್ಕಿ ಉತ್ಸವ ಮುಗಿಯೋ ಅಷ್ಟೊತ್ತಿಗೆ ಸುಮಾರು 50ರಿಂದ 60 kg ಅಕ್ಷತೆಯನ್ನು ಚಬನೂರು ಗ್ರಾಮದ ತಾಯಂದರಿಗೆ ಆಶೀರ್ವಾದ ಮಾಡಿರ್ತಕ್ಕಂತಹ ಹಿನ್ನೆಲೆಯನ್ನು ನಾವು ನೋಡಿದಾಗ ಬಹುಶಃ ಅಷ್ಟು ಅದ್ಭುತವಾದ ಭಕ್ತಿ ಶ್ರದ್ಧೆಗಳನ್ನು ಅಷ್ಟು ದೂರದಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ಲದೆ ಆ ಪಲ್ಲಕ್ಕಿ ಉತ್ಸವದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಭಕ್ತಿ ಶ್ರದ್ಧೆಗಳನ್ನು ಅರ್ಪಣೆ ಮಾಡಿದಿರಿ. ಆರತಿ ಕುಂಭಗಳನ್ನು ಹಿಡಿದಂಥವ್ರು ಇರ್ಬೋದು, ವಾದ್ಯ ಮೇಳದವರು ಇರ್ಬೋದು, ಪಲ್ಲಕ್ಕಿ ಹೊತ್ತಂಥವ್ರು ಇರ್ಬೋದು, ಎಲ್ಲ ಸೇವೆಗಳನ್ನು ಮಾಡಿದಂಥವ್ರು ಇರ್ಬೋದು. ಅವರಿವರೆನ್ನದೆ ಆ ಎಲ್ಲ ಪಲ್ಲಕ್ಕಿ ಸೇವೆ ಮಾಡಿದ ಸದ್ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸ್ತೇವೆ. ವಿಶೇಷ ಏನಪ್ಪ ಅಂತ ಕೇಳಿದರೆ, ಸಾಮಾನ್ಯವಾಗಿ ಪಂಚಪೀಠಗಳು, ಆ ಪೀಠಗಳ ಅಡಿಯಲ್ಲಿ ಸಾವಿರ ಸಂಖ್ಯೆ ಶಾಖಾ ಮಠಗಳು ನಾಡಿನೆಲ್ಲೆಡೆ ದೇಶದೆಲ್ಲೆಡೆ ಇದ್ದು ಆ ಗ್ರಾಮದ ಆ ಭಾಗದ ಎಲ್ಲ ಭಕ್ತರ ಹವಿಕವಿಗಳನ್ನು, ಭಕ್ತರೋದ್ಧಾರವನ್ನು ಮಾಡತಕ್ಕಂಥ ಕೆಲಸವನ್ನು, ಧರ್ಮ ಜಾಗೃತಿಯನ್ನು, ಧರ್ಮ ಪ್ರಸಾರವನ್ನು ಸನಾತನ ಕಾಲದಿಂದ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಚಬನೂರು ಮಠದ ಇತಿಹಾಸವೂ ಕೂಡ ಒಂದು ಕಾಲದೊಳಗೆ ಪಟ್ಟದೇವರ ಮಠದ ಇತಿಹಾಸನೇ. ಆನಂತರದೊಳಗೆ ಅದು ಬ್ರೇಕಪ್ ಆಗಿರತಕ್ಕಂಥದ್ದು. ನಾವು ಆಶೀರ್ವಾದ ಮಾಡ್ತೇವೆ ರಾಮಲಿಂಗಯ್ಯನವರ ಮುಂದಿನ ಪೀಳಿಗೆಯ ಕಾಲದಿಂದ ಇದು ಕೂಡ ಒಂದು ಪಟ್ಟದೇವರ ಮನೆತನದ ಮಠವಾಗಲಿ ಅನ್ನುವಂಥ ಮಾತನ್ನು ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ. ಆದರೆ ಒಬ್ಬ ಪಟ್ಟದೇವರು ಯಾವ ರೀತಿಯಾಗಿ ಸಾಮಾಜಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಆ ಊರಿನ ಎಲ್ಲ ಏಳಿಗೆಯನ್ನು ಬಯಸುವಂಥ ಸ್ವಭಾವ ಇರುತ್ತದೋ ಅದಕ್ಕೆ ಕಮ್ಮಿ ಇಲ್ಲದ ಹಾಗೆ ಸರಿಸಾಟಿ ಆಗುವ ರೀತಿಯೊಳಗೆ ನಮ್ಮ ರಾಮಲಿಂಗಯ್ಯ ಸ್ವಾಮಿಗಳವರು ಆ ಪೂರ್ಣವಾದ ಜವಾಬ್ದಾರಿಯನ್ನು ಯಾವ ಗ್ರಾಮದಲ್ಲಾದರೂ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ಚಬನೂರು ಗ್ರಾಮದೊಳಗೆ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಬಹುಶಃ ವಿಶೇಷವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವಂಥ ಗಾದೆ ಮಾತದ. ಅದಕ್ಕೆ ಅರ್ಥಪೂರ್ಣವಾದ ಬದುಕು ಯಾರದಾದರೂ ಇದ್ದರೆ ನಮ್ಮ ರಾಮಲಿಂಗಯ್ಯ ಸ್ವಾಮಿಗಳವ್ರದ್ದು ಅನ್ನುವಂಥದ್ದು. ಎಲ್ಲರ ಬದುಕು ಹಾಗಾಗಬೇಕು. ಹಾಗಾದಾಗ ಪ್ರತಿಯೊಬ್ಬರು ಕೂಡ ರೋಗ ಮುಕ್ತರಾಗಿ, ರಾಗರಹಿತರಾಗಿ, ಸಾರ್ಥಕವಾದ ಸಾತ್ವಿಕ ಜೀವನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಉಂಡು ಉಪವಾಸಿ ಹೆಂಗೆ ಆಗ್ತದ ಅಂತ ನೀವು ಕೇಳ್ಬೋದು. ಉಂಡು ಉಪವಾಸಿ ಅದರ ಅರ್ಥ ಏನಪ್ಪ ಅಂತ ಕೇಳಿದರೆ, ಶಾಸ್ತ್ರ ಆಗಲಿ, ಆಯುರ್ವೇದ ವೈದ್ಯ ಪದ್ಧತಿ ಆಗಲಿ ಏನನ್ನು ಹೇಳ್ತದ ಅಂತ ಕೇಳಿದರೆ, ಇನ್ನೂ 4 ತುತ್ತು ಹೊಟ್ಟೆಯೊಳಗೆ ಇಳಿತದ ಅನ್ನೋ ಅಷ್ಟೊತ್ತಿಗೆ ಊಟ ಮುಗಿಸ್ಬೇಕು. ಅದು ಆರೋಗ್ಯವಂತನ ಲಕ್ಷಣ. ಆ ರೀತಿಯಾದಂತಹ ಪ್ರಸಾದವನ್ನು, ಊಟವನ್ನು, ಆಹಾರವನ್ನು ಯಾರು ಸೇವನೆ ಮಾಡ್ತಾರೆ ಅವರು ಆರೋಗ್ಯಕಾಯರಾಗಿರ್ತಾರೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳ್ತದೆ. ಅದಕ್ಕೆ ಋತು ಬುಕ್, ಹಿತ ಬುಕ್, ಮಿತ ಬುಕ್ ಅನ್ನುವಂಥದ್ದನ್ನು ಶಾಸ್ತ್ರಗಳು ಕರೆದುಕೊಂಡು ಬಂದಿರತಕ್ಕಂಥದ್ದು. ಇನ್ನು ಹೆಚ್ಚಿಗೆ ಊಟ ಮಾಡೋದ್ರ ಬಗ್ಗೆ ಸರ್ವಜ್ಞ ಹೇಳಿರ್ತಕ್ಕಂಥ ವಚನ ನಿಮಗೆಲ್ಲ ಗೊತ್ತೇ ಇದೆ. 9 ತುಂಡವ ಯೋಗಿ, 2 ತುಂಡವ ರೋಗಿ, 3 ತುಂಡವ ಭೋಗಿ, 4 ತುಂಡವನನ್ನು ಎತ್ಕೊಂಡು ಹೋಗಿ ಎನ್ನುವಂಥ ಮಾತು ಬರ್ತದೆ ಸರ್ವಜ್ಞನ ವಚನದೊಳಗೆ. ಹಾಗೆ ಉಂಡು ಉಪವಾಸಿ ಅಂದರೆ ಎಷ್ಟು ದೇಹಕ್ಕೆ ಅಗತ್ಯ ಇದೆ, ಎಷ್ಟು ಬದುಕೋದಕ್ಕೆ ಬೇಕು ಅಷ್ಟನ್ನು ಮಾತ್ರ ಸೇವನೆ ಮಾಡತಕ್ಕಂಥ ಪದ್ಧತಿಯನ್ನು ಉಂಡು ಉಪವಾಸಿ ಅಂತ ಕರೀತಾರೆ. ಇನ್ನು ಬಳಸಿ ಬ್ರಹ್ಮಚಾರಿ ಅಂದರೆ ಭೋಗವೇ ಜೀವನದ ಪ್ರಧಾನವಾದ ಕರ್ತವ್ಯ ಆಗಬಾರದು. ಪ್ರಜಾಪತ್ಯ ಕಾರಣಕ್ಕಾಗಿ ಅಂದರೆ ವಂಶೋದ್ಧಾರಕ್ಕಾಗಿ, ಮಕ್ಕಳ ಸಂತಾನಕ್ಕಾಗಿ ಭೋಗಾಪೇಕ್ಷೆ ಇರಬೇಕು ಅನ್ನುವಂಥದ್ದು. ಬಳಸಿ ಬ್ರಹ್ಮಚಾರಿ ಅಂದರೆ ಅದರ ಅರ್ಥ ಅದೇ. ಹೇಗಿರಬೇಕಪ್ಪ ಅಂದರೆ ತಾವರ ನೀರಿನೊಳಗಿರ್ತದೆ, ಸರೋವರದಲ್ಲಿ ಇರ್ತದೆ. ಆದರೆ ಆ ತಾವರ ನೀರಿಗೆ ಅಂಟಿಕೊಳ್ಳದ ಹಾಗೆ ಹೇಗಿರ್ತದಲ್ಲ, ಆಗ ಸಂಸಾರದಲ್ಲಿದ್ದರೂ ಕೂಡ ಸಂಸಾರಕ್ಕೆ ಅಂಟಿಕೊಳ್ಳದೆ,
ಹಾಗೆ ಆ ಬದುಕಿಗೆ ಯಾವುದೇ ರೀತಿಯಾದ ಜಾಡ್ಯಗಳನ್ನು ಅಂಟಿಸಿಕೊಳ್ಳದೆ ಬದುಕುವಂಥ ಕಲೆಯನ್ನು ಬಹುಶಃ ಯಾರು ರೂಢಿಸಿಕೊಂಡಿದ್ದಾರೆ ಅಂದರೆ ನಮ್ಮ ರಾಮಲಿಂಗಯ್ಯ ಸ್ವಾಮಿಗಳವರು ರೂಢಿಸಿಕೊಂಡ ಕಾರಣಕ್ಕಾಗಿ ಇವತ್ತು ಅವರ ಸಂಕಲ್ಪ ಇಷ್ಟರ ಮಟ್ಟಿಗೆ ಮಹೋತ್ತರವಾಗಿ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಆರಂಭದಲ್ಲಿ ಭಿನ್ನ ಮಾಡೋದಕ್ಕೆ ಬಂದಾಗ ಉಜ್ಜಯಿನಿ ಜಗದ್ರವ್ರಿಗೆ ಆಶೀರ್ವಾದ ಮಾಡಿದ್ರು, ಇಂಥ ದೊಡ್ಡ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ, ಏನೂ ಇಲ್ಲ, ಶೂನ್ಯದಿಂದ ಪ್ರಾರಂಭ ಮಾಡಬೇಕು, ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತೀರಿ ಮಾಡ್ರಿ ಬುದ್ಧಿ ಅಂದಾಗ ಚೆನ್ನಾಗಿ ನಡೀತದ ಕಾರ್ಯಕ್ರಮ ಅಂಥೇಳಿ ಇವತ್ತಿನ ತಾರೀಖನ್ನು ತೆಗೆದುಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ್ವಿ. ಬಹುಶಃ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ನಮ್ಮ ಪ್ರಭುಗೌಡರಾಗಲಿ, ಕೊಡೇಕಲ್ ಸ್ವಾಮಿಗಳವರಾಗಲಿ, ನಮ್ಮ ಕಲಕೇರಿಯ ಶ್ರೀಗಳವರಾಗಲಿ, ಹಾಗೆ ವಿಶೇಷವಾಗಿ ಕೊಲ್ಲಾರದ ಶ್ರೀಗಳವರಾಗಲಿ, ನಮ್ಮ ದೇವರ ಇಪ್ಪರಿಗೆ ಶ್ರೀಗಳವರಾಗಲಿ, ನಾವದಿಗೆಯ ಶ್ರೀಗಳವರಾಗಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಮೊದಲೇ ಅಪ್ಪಣೆ ಕೊಡಿಸಿದ ಹಾಗೆ ಅನೇಕ ವರ್ಷಗಳ ತರುವಾಯವು ಕೂಡ ಮತ್ತೊಂದು ಇಂಥ ಕಾರ್ಯಕ್ರಮ ಆಗೋವರೆಗೂ ಜನರ ಮನಸ್ಸಿನೊಳಗೆ ಅಚ್ಚಳಿಯದೆ ಉಳಿದಂಥ ಕಾರ್ಯಕ್ರಮ ಈ ಚಬನೂರಿನ ಕಾರ್ಯಕ್ರಮ ಆಗ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಭವ್ಯವಾಗಿರ್ತಕ್ಕಂಥ ಮಠದ ನಿವಾಸ ನಿರ್ಮಾಣ ಆಗಿದೆ, ಜೊತೆಗೆ ದಾರುಕರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ಅದರ ಜೊತೆಗೆ ಸುಂದರವಾಗಿರ್ತಕ್ಕಂಥ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಲೋಕಾರ್ಪಣೆ ಆಗಿದೆ, ಮಹಾದ್ವಾರ ಲೋಕಾರ್ಪಣೆ ಆಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾತೃ ನಮನ ಇರ್ಬೋದು, ರೈತರಿಗೆ ನಮನ ಇರ್ಬೋದು, ಯೋಧರಿಗೆ ನಮನ ಇರ್ಬೋದು, ವೈದ್ಯರಿಗೆ ನಮನ ಇರ್ಬೋದು, ತಾಯಂದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ಬೋದು. ಹೀಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿರತಕ್ಕಂಥ ಮಠವಾಗಿ ಇವತ್ತು ಚಬನೂರಿನ ರಾಮಲಿಂಗೇಶ್ವರ ಹಿರೇಮಠ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ನಾವಾದರೂ ಕೂಡ ಅಪ್ಪಣೆಯನ್ನು ಕೊಡೋದಕ್ಕೆ ಬಯಸ್ತೇವೆ. ಬಹುಶಃ ನಮ್ಮ ರಾಮಲಿಂಗಯ್ಯ ಸ್ವಾಮಿಗಳು ಮಾತನಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಇಲ್ಲದೆ ಹೋದರೆ ಎಲ್ಲರನ್ನ ಸ್ಮರಣೆ ಮಾಡತಕ್ಕಂಥ ಎಲ್ಲರ ಸಹಕಾರವನ್ನು ಅವರು ನೆನಪಿಸಿಕೊಳ್ಬೇಕಾದಂಥ ಅಗತ್ಯತೆ ಇತ್ತು. ಆದರೆ ಈ 11 ದಿನಗಳಲ್ಲಿ ಅವರ ಧ್ವನಿಯೇ ಹೋಗ್ಯದ. ಬಹುಶಃ ಅವರ ಮಾತು ಮೌನವಾಗಿ ಕೆಲಸ ಮಾಡ್ತಾ 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 ಇವತ್ತು ನಿಮ್ಮೆಲ್ಲರಿಗೂ ಕೂಡ ಈ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕೇಂದ್ರವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಅಪ್ಪಣೆಯನ್ನು ಕೊಡಿಸ್ತಾ ನಮ್ಮ ಡಾಕ್ಟರ್ ಪ್ರಭುಗೌಡರವರು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖಾಂತರವಾಗಿ ಅವರ ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿ ಸುಮಾರು 28 ವರ್ಷಗಳಿಂದ ವಿಶೇಷವಾಗಿ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿ ಭಾಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ವಿಶೇಷವಾಗಿರ್ತಕ್ಕಂಥ ನೇತೃತ್ವದಲ್ಲಿ ಇದೇ ಊರಿನವರಾಗಿ ಈ ಮಠದ ಅತ್ಯಂತ ಪರಮ ಶಿಷ್ಯರಾಗಿ ಭಾಳಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರೊಟ್ಟಿಗೆ ಅವರ ಜೊತೆಗೆ ಅನೇಕ ಜನ ಲಕ್ಷ ಸಂಖ್ಯೆಯ ಜನರು ಸಹಕಾರವನ್ನು ನೀಡಿದ್ದರ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಇಷ್ಟು ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ವಿಶೇಷವಾಗಿ ಮತಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು ಇವರೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನಾಡಗೌಡರು ಕೂಡ ವೇದಿಕೆಗೆ ಬಂದಿದ್ದಾರೆ, ಅವರಿಗೂ ಕೂಡ ಒಳ್ಳೆಯದಾಗಲಿ. ವಿಶೇಷವಾಗಿ ಭಾಳಷ್ಟು ಜನ ತಾಯಂದಿರು, ಭಾಳಷ್ಟು ಜನರು ಪ್ರತಿನಿತ್ಯವೂ ಕೂಡ ಪುರಾಣ ಪ್ರವಚನವನ್ನು ಆ ಪಂಚಾಕ್ಷರ ಶಾಸ್ತ್ರಗಳಿಂದ ಕೇಳಿದಂಥವರಾಗಿದ್ದೀರಿ. ಭಾಳ ಉತ್ತಮವಾದ ಪ್ರವಚನಕಾರರವರು, ಭಾಳ ಶಾಂತ ಸ್ವಭಾವದ ಆ ವ್ಯಕ್ತಿ ಉತ್ತಮವಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಪ್ರವಚನವನ್ನು ನೀಡಿದ್ದಾರೆ. ಆ ಶಾಸ್ತ್ರಿಗಳಿಗೆ, ಸಂಗೀತ ಕಲಾ ಬಳಗಕ್ಕೆ ವಿಶೇಷವಾಗಿರ್ತಕ್ಕಂಥ ಸನ್ಮಂಗಲ ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ, ಅದರ ಜೊತೆಗೆ ನಾಳೆಯ ಪ್ರಾತಃ ಕಾಲದಲ್ಲಿ ರಾಮಲಿಂಗಯ್ಯ ಸ್ವಾಮಿಗಳವರಿಗೆ ಒಂದು ಧರ್ಮಾಧಿಕಾರಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮುಂದಿನ ಪಟ್ಟಾಧಿಕಾರಿ ನಿಯುಕ್ತ ಆಗುವವರೆಗೆ ಮಠದ ಹವಿಕವಿಗಳನ್ನು ಎಲ್ಲ ಜವಾಬ್ದಾರಿಯನ್ನು ಉಜ್ಜಯಿನಿ ಪೀಠದ ಆದೇಶದ ಮೇರೆಗೆ ನಡೆಸಿಕೊಂಡು ಹೋಗತಕ್ಕದ್ದು ಅನ್ನುವಂಥ ಮಾತನ್ನು ಅಪ್ಪಣೆಯನ್ನು ಕೊಡಿಸಿ, ನಾಳೆ ಪ್ರಾತಃ ಕಾಲದಲ್ಲಿ ಅವರಿಗೆ ಮಂಗಲ ಸ್ನಾನ, ವಿಶೇಷವಾದ ಆಶೀರ್ವಾದ ಆಗ್ತದೆ. ಆ ನಂತರದಲ್ಲಿ ಕಲ್ಯಾಣ ಮಂಟಪದ ಉದ್ಘಾಟನೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ಇಲ್ಲಿಗೆ ಕಾರ್ಯಕ್ರಮ ಮುಗಿಲಿಲ್ಲ, ಈಗಾಗಲೇ ಮಠ ಕಟ್ಟಿದ್ದೀರಿ, ಭವ್ಯವಾದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದಿರಿ, ಮಹಾದ್ವಾರ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಮುಂದಿನ ವರ್ಷ ಪ್ರಥಮ ವಾರ್ಷಿಕೋತ್ಸವಕ್ಕೆ ರಾಮಲಿಂಗೇಶ್ವರನ ರಥೋತ್ಸವ ಕೂಡ ನಡೆಯುವಂಥ ಆಗಬೇಕು ಅನ್ನುವಂಥ ಮಾತನ್ನು ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಚಬನೂರು ಗ್ರಾಮದ ಜನ ಈ ಮಠದ ಶಿಷ್ಯರು ಭಾಳ ಗಟ್ಟಿ ಭಕ್ತರು ಅದಾರ ಅನ್ನೋ ಕಾರಣಕ್ಕಾಗಿ
ಇಷ್ಟು ದೊಡ್ಡ ಕಾರ್ಯಕ್ರಮ ನಡ್ಕೊಂಡು ಬಂದದ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅದು 1 ರೂಪಾಯಿ ಕೊಟ್ಟವರಿಂದ ಹಿಡಿದು ಲಕ್ಷ ರೂಪಾಯಿ ಕೊಟ್ಟವರವ್ರಿಗೆ ಇರ್ಬೋದು. ಉಜ್ಜಯಿನಿ ಪೀಠ ಅಂದ್ರೆ ಸಂಪತ್ತಿನ ಪೀಠ ಅಂತ ಕರೀತಾರೆ. ಮರಳು ಸಿದ್ಧನ ಆಶೀರ್ವಾದ ಸಿಕ್ತಪ್ಪ ಅಂದ್ರೆ ಅವ್ರು ಭಾಳ ಎತ್ತರಕ್ಕೆ ಹೋಗ್ತಾರೆ. ಅದಕ್ಕೆ ನೀವೇನೇನು ಕೊಟ್ಟಿರಿ ಅದು ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ಮರಳು ಸಿದ್ದಪ್ಪ ರಾಮಲಿಂಗೇಶ್ವರ ನಿಮಗೆ ಮತ್ತು ವಾಪಸ್ ಕೊಡುವಂಥ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ. ಭಾಳ ಜನರು ಸೇವೆ ಮಾಡಿದ್ದಾರೆ. ಬಹುಶಃ ರಾಮಲಿಂಗಯ್ಯನವರಲ್ಲಿ ಶಾಸ್ತ್ರ ಕೇಳಿಕೊಂಡು ಹೋದಂಥವರು ಎಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂಥೇಳಿ ಅನೇಕ ಸೇವೆ ಸಹಕಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವದಿಸಿ, ನಮ್ಮ ಗಂಗಾವತಿಯಿಂದ ಬಸವರಾಜ ಸ್ವಾಮಿ ಮಳಿಮಠರವರು ಕೂಡ ಬಂದಿದ್ದಾರೆ. ಅನೇಕ ಜನರು ಈ ವೇದಿಕೆಯೊಳಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಭಾಳ ಜನರು ನೀವು ಭಾಳ ಹೊತ್ತಿಂದ ಕಾದಿದ್ದೀರಿ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅನ್ನುವಂಥದ್ದನ್ನು ಈಗಾಗಲೇ ಕೊಡೆಕಲ್ ಸ್ವಾಮಿಗಳವರು ತಿಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶೇಷವಾಗಿ ನಮ್ಮ ರಾಮಲಿಂಗಯ್ಯನವ್ರಿಗೆ ಭಾಳ ದೊಡ್ಡ ಶಕ್ತಿ ಯಾವುದಪ್ಪ ಅಂತ ಕೇಳಿದರೆ, ನಮ್ಮ ಕೊಡೆಕಲ್ ಸ್ವಾಮಿಗಳವರು, ಕೊಲ್ಲಾರದ ಸ್ವಾಮಿಗಳವರು, ಕಲ್ಕೇರಿ ಸ್ವಾಮಿಗಳವರು, ನಮ್ಮ ನಾವದಗಿಯ ಶ್ರೀಗಳವರು, ದೇವರಿಪ್ಪರಿಗೆ ಶ್ರೀಗಳವರು, ಇವರು ಯಾವಾಗಲೂ ಕೂಡ ಏನೇ ಕಾರ್ಯಕ್ರಮ ಆದರೂ ಕೂಡ ಜೊತೆಗಿರ್ತಕ್ಕಂಥವ್ರು. ಇವರ ಪಂಚಶಕ್ತಿಯ ಪ್ರತಿಫಲವಾಗಿ ಇವತ್ತು ಇಷ್ಟು ಅದ್ಭುತವಾದ ಕಾರ್ಯಕ್ರಮ ನಡ್ಕೊಂಡು ಬಂದದ. ಇದರ ಜೊತೆಗೆ ಮತ್ತೊಂದು ಸಂಕಲ್ಪ ಯಾರ್ದಪ್ಪ ಅಂತ ಕೇಳಿದರೆ, ನಮ್ಮ ಕಡ್ಕೋಳದ ಶ್ರೀಗಳವರು. ಅವರು ಮಾತಿನೊಳಗೆ ಹೇಳಿದರು, ಹಿಂಗೆ ನಡಿಬಾರ್ದು, ಇದೊಂದು ಆಶ್ರಮ ಆಗಬೇಕು, ಇದೊಂದು ಆಧ್ಯಾತ್ಮಿಕ ಕೇಂದ್ರ ಆಗಬೇಕು, ಇದೊಂದು ಮಠ ಆಗಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡಿ ನಾನು ಹಾರೈಸಿದ್ದೆ ಅನ್ನುವಂಥ ಮಾತನ್ನು ನಮ್ಮ ಕಡ್ಕೋಳದ ರುದ್ರಮುನಿ ಶಿವಾಚಾರ್ಯ ಏನು ಹೇಳಿದ್ರಲ್ಲ, ಬಹುಶಃ ಅವರ ಸಂಕಲ್ಪ ಇವತ್ತು ಪೂರ್ಣ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಒಟ್ಟಾರೆಯಾಗಿ ಸರ್ವಾಂಗ ಸುಂದರವಾದ ಕಾರ್ಯಕ್ರಮ. ನಮಗಂತೂ ಏನು ಬೇಸರ ಆಗಿಲ್ಲ. ಯಾಕಂದ್ರೆ ನಮ್ಮದೇ ಮಠ, ನಮ್ಮದೇ ಸ್ವಾಮಿಗಳು, ಎಷ್ಟಲ್ಲ 100 ಅಲ್ಲ 1000 ಸತ್ಕಾರ ಇದ್ದರೂ ಎಲ್ಲೇ ಹೋದರೂ ಕೂಡ ಭಾಳ ಸಮಾಧಾನ ನಾವು ಆಶೀರ್ವಾದ ಮಾಡಿ ಬರ್ತೀವಿ. ಯಾಕಂದ್ರೆ ತಿಂಗಳಾನುಗಟ್ಟಲೆ 3-4 ತಿಂಗಳಿಂದ ಕಾರ್ಯಕ್ರಮ ಏರ್ಪಾಟ್ ಮಾಡಿರ್ತೀರಿ. ನಾವು ಒಂದು ದಿವಸ ಬಂದು ನಿಮಗೆಲ್ಲ ಆಶೀರ್ವಾದ ಮಾಡುವಂಥ ಸನ್ನಿವೇಶ ಇರ್ತದೆ. ಸಮಾಧಾನದಿಂದ ಆಶೀರ್ವಾದ ಮಾಡಿದರೆ ನಿಮಗೂ ಕೂಡ ಭಕ್ತರಿಗೆ ಭಾಳ ಸಂತೋಷ ಆಗ್ತದೆ. ಆ ಹಿನ್ನೆಲೆಯೊಳಗೆ ಇನ್ನೂ ಆಶೀರ್ವಚನ ಮುಗಿದ ಮೇಲೆ ಏನಾದ್ರು ಸನ್ಮಾನ ಇದ್ದರೆ ಮತ್ತೆ ಅನೌನ್ಸ್ ಮಾಡಿರಿ. ಅವಷ್ಟು ಮುಗಿಸೇ ನಾವು ಪೂಜೆ ಪ್ರಸಾದಕ್ಕೆ ಹೋಗ್ತೀವಿ. ಬೆಳಗ್ಗೆ ಪೂಜೆ ಪ್ರಸಾದ ಮಾಡಿ ನಮಗೇನು ಹಸಿವಿಲ್ಲ. ನಿಮ್ಮೆಲ್ಲರನ್ನು ನೋಡಿದ ಮೇಲೆ ನಮಗೆಲ್ಲ ಹೊಟ್ಟೆ ತುಂಬಿದ ಅನ್ನುವಂಥ ಭಾವದೊಳಗೆ ನಾವು ಭಾಳ ಸಂತೋಷದಿಂದ ಇಲ್ಲಿ ಕೂತಿದ್ದೀವಿ. ನಮ್ಮ ಕರ್ಜಿಗೆ ಸಿದ್ದಯ್ಯ ಸ್ವಾಮಿಯವರು ಕೂಡ ಬಂದಿದ್ದಾರೆ. ಅಫ್ಜಲ್ಪುರದ ಅನೇಕ ಜನ ಭಕ್ತರು ಬಂದಿದ್ದಾರೆ. ಭಾಳ ಊರಿಂದ ಬಂದಿದ್ದಾರೆ. ಎಲ್ಲರ ಹೆಸರು ಹೇಳ್ತಾ ಹೋದಾಗ ಎಲ್ಲರೂ ಪರಿಚಿತರೇ. ರಾಮಲಿಂಗಯ್ಯನವರಿಂದ ಅನೇಕ ಜನ ಈ ಪರಿಚಿತ ವ್ಯವಸ್ಥೆಯನ್ನು ನೋಡಿದಾಗ ಭಾಳ ಸಂತೋಷ ಆಯಿತು. ಇನ್ನಷ್ಟು ವ್ಯವಸ್ಥೆಯನ್ನು ಸುಧಾರಿಸಲಿ. ಈ ಅವರ ಶಾಸ್ತ್ರದ ಮುಖಾಂತರ ಅನೇಕ ಜನರಿಗೆ ಮಾರ್ಗದರ್ಶನ ಒದಗುವಂತಾಗಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾ, ಅವರ ಪರಿವಾರಕ್ಕೆ, ಅವರ ಕುಟುಂಬಕ್ಕೆ, ಭಕ್ತರಿಗೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಆಶೀರ್ವಾದ ಮಾಡ್ತಾ, ಮತ್ತೊಮ್ಮೆ ಸರ್ವರಿಗೂ ಶುಭವನ್ನು ಹಾರೈಸಿ ಆಶೀರ್ವಾದ ಮಾಡ್ತಾ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಮಂಗಲಂ ಜಯ ನಮಃ.